ಹಲೋ, ಈ ಎಲ್ಲ ಪ್ರಿಪ್ರೇಷನ್ಸ್ ಇವಾಗ ಚಕ್ಲಿ ತೆಂಗೋಳೆ ಮುಚ್ಚೋರೆ ಮಾಡೋಕ್ಕೆ. ಈ ಹಿಟ್ಟು ಹೇಗೆ ಮಾಡಬೇಕು ಅಂತ ಮುಂಚೆ ತೋರಿಸಿದ್ವಿ. ಸೊ ಈಗ ಹಿಟ್ಟು ಬಂದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್. ಇದೇಂದ್ರ ಹಿಟ್ಟು? ತೆಂಗೋಳೆ ಮುಚ್ಚೋರೆ, ತೆಂಗೋಳೆ ಚಕ್ಲಿ. ಓಕೆ, ಸೊ ಈಗ ಮಾಡೋಕ್ಕೆ ಶುರು ಮಾಡೋಣ. ಏನು ಮಾಡ್ತೀವಿ ಫಸ್ಟು? ಅದಕ್ಕೆ ಸ್ವಲ್ಪ ಎಳ್ಳು ಹಾಕ್ತೀವಿ. ಎಳ್ಳು ಹಸಿನಾ? ರೋಸ್ಟೆಡ್ ಇಲ್ಲ? ಇಲ್ಲ, ರೋಸ್ಟ್ ಆದರೆ ಮತ್ತೆ ಎಣ್ಣೆಗೆ ಹೋದರೆ ಇನ್ನೂ ರೋಸ್ಟ್ ಆಗುತ್ತೆ. ಕಾಮನ್ ಸೆನ್ಸ್, ಗುಡ್. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತೀವಿ. ನೆಕ್ಸ್ಟು ಈಗ ಖಾರ. ಓಕೆ, ಇದು ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಅಂದರೂ ಓಕೆ. ಇದ್ರದ್ದು ಪ್ರಪೋರ್ಷನ್ಸ್ ಎಲ್ಲ 1 ಕಪ್ ಹಾಕಿದ್ದೀನಿ ಈಗ. ಓಕೆ, ಒಂದು ಸುಮಾರು 50 ಚಕ್ಲಿ ಆಗುತ್ತಾ 1 ಕಪ್ಪಲ್ಲಿ? ಇಲ್ಲ, ಎಷ್ಟಾಗುತ್ತೆ? ನಿನ್ನೆ ಮಾಡಿದ್ದೆಷ್ಟು ಮತ್ತೆ? ಅದು ಮಾಡಿರೋದು 1 kg. ಓಕೆ. ಇವಾಗ ಕಾದಿರೋ ಎಣ್ಣೆ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಬಿಸಿ ಇದೆಯಾ ಆರಿಸಿದೆಯಾ? ಬಿಸಿ ಮಾಡಿರೋದು. ಓಕೆ ಓಕೆ. 1 kg ಅಂದರೆ 4 ಕಪ್ ಐ ಥಿಂಕ್. 4 ಕಪ್ಗೆ ನಮ್ಮ ಕೊಂತದಲ್ಲಾದರೆ 50 ಚಕ್ಲಿ ಆಯಿತು. 40-50 ಚಕ್ಲಿ ಆಗುತ್ತೆ. ಓಕೆ, ಸೊ ಇವತ್ತೊಂದು 10-12 ಆಗುತ್ತೆ. ಓಕೆ. ಇದರ ಹೆಸರು ಚಕ್ಲಿ ಕೊಂತ. ಇದು ನಿಂಗೆ ಹೆಂಗೆ ಸಿಕ್ತು? ಅದು ನಮ್ಮ ಅಜ್ಜಿ ಕಾಲದ್ದು, ನಮ್ಮಮ್ಮ ನನಗೆ. ಓಕೆ, ಇದ್ರದ್ದು ಪ್ಲೇಟು? ಓಕೆ, ಒಂದು ಹೋಲ್ ಇರುತ್ತೆ ಮುಳ್ಳಾಗಿ. ಓಕೆ. ಚಕ್ಲಿ ಈ ಪ್ಲೈನ್ ಆಗಿರೋದು ತೆಂಗೋಳೆ. ಓಕೆ, 3 ಹೋಲ್ ಸ್ಟಾರ್ಗಳ ಥರ ಇರೋದು ಅದು ಮುಚ್ಚೋದು. ಓಕೆ, ಸೊ ಬೇಸಿಕಲಿ ಇದು ಹಿಟ್ಟು ಸೇಮು, 2 ಐಟಮು ಡಿಪೆಂಡಿಂಗ್ ಆನ್ ದ ಪ್ಲೇಟು. ಇದು ಸ್ವಲ್ಪ ಹಿಟ್ಟು ಡಿಫ್ರೆಂಟ್. ಓಕೆ, ಅದಕ್ಕೆ ಆಮೇಲೆ ಹಾಕೊಂಡ್ವಾ. ಈಗ ಇದು ನೆಕ್ಸ್ಟು ಚಕ್ಲಿ ಆ್ಯಂಡ್ ತೆಂಗೋಳೆ ಕಂಟಿನ್ಯೂಯೇಷನ್. ಸೊ ಗ್ರೀಸಿಂಗ್. ಓಕೆ, ಎಲ್ಲರ ಮನೇಲಿ ಚಕ್ಲಿ ಮಾಡಿದ್ರು ಒಬ್ಬೊಬ್ಬರ ಮನೇಲಿ ಆ ಥರ ಇಂಡಿಪೆಂಡೆಂಟಾಗಿ ಏನೋ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ನಮ್ಮ ಅಜ್ಜಿ ಸೂಪರಾಗಿ ಮಾಡ್ತಿದ್ರು. ಅವರಮ್ಮ ಇನ್ನೂ ಸೂಪರಾಗಿ ಮಾಡ್ತಿದ್ರು. ನಮ್ಮಮ್ಮ ಹಿಂಗಾಗಿದ್ದಾರೆ. ಪ್ಲಾಸ್ಟಿಕ್ ಮೇಲೇನು ಎಣ್ಣೆ. ಚಕ್ಲಿ ಕಚ್ಕೊಳ್ದಿದ ಎದ್ದು ಬನ್ನಿ. ಈಗ ನೀನು ಅಜ್ಜಿ ಆಗಿದೆಯಲ್ವಾ, ಸೊ ಇದು ಚೆನ್ನಾಗಿರುತ್ತೆ. ನಾವು ಮಾಡಿದ್ರೆ ಈಗ ಚೆನ್ನಾಗಿರಲ್ಲ. ನಾವು ನೆಕ್ಸ್ಟ್ ಅಜ್ಜಿ ಆದ್ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಂಗೆ. ಓಕೆ, ನೀರು ಹಸಿ ನೀರಾ ಬಿಸಿ ನೀರಾ? ಹಸಿ ನೀರು. ಓಕೆ, ಇದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಎಣ್ಣೆ ಹಿಂಗೆ ಬಂದರೆ ಮಿಕ್ಸಿಗೆ ಚೆನ್ನಾಗಿದೆ. ಕಣ್ಣು ಅಳ್ತೇನಾ ಖಾರ? ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇಲ್ಲಿಗೆ ಎಷ್ಟು ಹಾಕಿದೆಯಾ ಈಗ? ಪುಟ್ಟು ಸ್ಪೂನಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಪ್ರಪೋರ್ಷನ್ ಗೊತ್ತಿರುತ್ತಲ್ಲ. ಉಪ್ಪು ಅಳತೆ ಎಷ್ಟು? ಇವಾಗ 1 ಗ್ಲಾಸ್ ಇದಕ್ಕೆ 3/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಸೊ ಹಿಟ್ಟಲ್ಲಿ ಜಾಸ್ತಿ ಇರಬೇಕು, ತೇಲ್ಸಿದ್ಮೇಲೆ ಅದು ಕಮ್ಮಿ ಆಗುತ್ತೆ ರುಚಿ. ಇದು ಉಪ್ಪು ಖಾರ ತೇಲ್ಸಿದ್ಮೇಲೆ ಕಮ್ಮಿ ಆಗುತ್ತಾ? ಹಿಟ್ಟಲ್ಲಿ ಹೆಂಗಿದೆಯೋ ಹಾಗೆ ಇರುತ್ತಾ? ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಒಂಚೂರು ಮುಂದೆ ಹಾಕ್ಬೇಕು ತಾನೇ? ಜಾಸ್ತಿ ಮುಂದೆ ಹಾಕಿದ್ರೂ ಸರಿ ಆಗಲ್ಲ. ಇದಕ್ಕೆ ಶೇಂಗಾ ಪುಡಿ, ಕಡಲೆ ಪಪ್ಪು ಪುಡಿ ಏನೂ ಹಾಕಲ್ವಾ? ನಿಪ್ಪಟ್ಟಿಗೆ ಅಷ್ಟೇ ಹಾಕೋದು. ಇಷ್ಟೇನಾ ಇವಾಗಿದು? ಉಪ್ಪು ಖಾರ, ಎಳ್ಳು, ಜೀರಿಗೆ. ಎಳ್ಳು, ಜೀರಿಗೆ, ಎಣ್ಣೆ. ಈಗ ಜೀರಿಗೆ ಹಾಕಿದ್ಯಾ? ತೋರಿಸಿದ್ನಲ್ಲ, ಇಷ್ಟೇ. ಓಕೆ, ಕಾದೆಣ್ಣೆ. ಸೊ ಕಲಿಸ್ತಾ ಇದ್ದಾಗ ಮೀನ್ ವೈಲ್ ಎಣ್ಣೆ ಕಾಯಕ್ಕೆ ಇಡೋಣ. ಏನು ಹೇಳಿದ ಮಮ್ಮಿ ಟಿಪ್ಪು ನೀನು ಕಲ್ಸೋಕ್ಕೆ? ಸ್ವಲ್ಪ ನೀರು ಹಾಕ್ಕೊಂಡೆ ಬೆರೆಸ್ಕೋಬೇಕು. ಮೆತ್ತಗಾಗ್ಬಿಟ್ರೆ ರೊಟ್ಟಿ ಆಗುತ್ತೆ, ಕಟ್ಟಿ ಆಗುತ್ತೆ.
ಸ್ವಲ್ಪ ಭಾಳ ಗಟ್ಟಿ ಆದರೆ ಹಿಂಡ್ಲಿಕ್ಕೆ ಕಷ್ಟ ಆಗುತ್ತೆ. ಒಂದು ಮೀಡಿಯಮ್ ಅಳತೆಯಲ್ಲೇ ಮಾಡ್ಕೊಬೇಕು. ಆಗಿದೆಯಾ ಈಗ? ಹಾಗೆ ಅದು ಹಿಂಗೆ ಮಾಡಿ ತೋರಿಸು, ಎಷ್ಟು ಮೆತ್ತಗಾಗಿದೆ ಗೊತ್ತಾಗ್ತಾ ಇಲ್ಲ. ಬಟ್ ಅದು ನೋಡು. ಈಗ ನಾದದೇನು ಬೇಡವಾ? ಇಷ್ಟೊತ್ತು ನಾದ್ನಲ್ಲ ಬೆರೆಸಿ. ಈಗ ಬೆರೆಸಿದ್ದೆ ನಾದಿದ್ದ? ಹಿಂಗೆ ಬೆರೆಸ್ತಾ ಹಿಂಗೆ ಮಾಡ್ಕೊಂಡು. ಸೊ ಇದನ್ನು ಕೊಳವೆ ಥರ ಈಗ ಇಟ್ಕೊಳ್ಳೋದು, ಅದರೊಳಗಡೆ ಹಾಕಕ್ಕಲ್ವಾ? ಓಕೆ. ನಿಮಗೆ ಗೊತ್ತಿಲ್ಲ. ಓಕೆ, ಸೊ ಅದನ್ನು ಹಾಕ್ಕೊಂಡು ಇದು ಸ್ಟ್ರೈಟಾಗಿ ಹಿಂಡೋದಲ್ಲ, ಲೈಟಾಗಿ ಕ್ರಾಸ್ ಮಾಡಿಕೊಂಡ್ರೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಓಕೆ. ಮತ್ತು ಆ ಕೊನೆ ಈ ಕೊನೆ ಲೈಟಾಗಿ ಪ್ರೆಸ್ ಮಾಡಬೇಕು, ಇಲ್ಲಾಂದ್ರೆ ಓಪನ್ ಆಗ್ತದೆ. ಒಂದೇ ಸುತ್ತ ಜಾಸ್ತಿ ಹಾಕ್ಬೋದಾ? ನಮ್ಗೆ ಶಕ್ತಿ ಇದ್ದರೆ ಫುಲ್ ಹಿಂಡ್ಬೋದು, ನಮ್ಗೆ ಶಕ್ತಿ ಅಷ್ಟಿಲ್ಲ. ಅದು ಪ್ರೆಸ್ ಎಷ್ಟು? ಒಂದು ಚಕ್ಲಿ ಎಷ್ಟಕ್ಕೆ ಕೊಡ್ತೀರಮ್ಮ? ಇದು ₹1 ಕೊಡ್ತೀನಿ. ಓಕೆ. ಟಿಂಗ್ ಟಿಂಗ್. ಓ ನೈಸ್, ನಾನು ಮಾಡ್ತೀನಿ. ಸೊ ಇದು ಮಮ್ಮಿ, ಸೊ ಇದು ಚಕ್ಲಿ ಬಿಟ್ಟಿದ್ದಾಯ್ತು. ಈಗ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿದಾಗ್ಲೂ ಈ ಸಾಫ್ ಇರೋದು ಕೆಳಗಡೆಗೆ ಹೋಗ್ಬೇಕು. ಹಿಂಗೆ ಬರುತ್ತಲ್ಲ, ಹಿಂಗೆ ಕಟಿಂಗ್ದು ಅದು ಒಳಗಡೆಗೆ ಬರಬೇಕು, ಇಲ್ಲಾಂದರೆ ಇಳಿಯೋವಾಗ ಚೆನ್ನಾಗಿ ಇಳಿಯಲ್ಲ. ಓಕೆ. ಇಲ್ಲಿ ನಮ್ಮ ತಾತ ಹೆಸರಿದೆ. ನಾವು ಇಮಿಡಿಯೇಟಾಗಿ ಇದನ್ನು ಹಿಂಗೆ ಕಲಿಸ್ಬಾರ್ದು, ಬಿಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಮೇಲಿಂದೆಲ್ಲ ಒಂದು ಸ್ವಲ್ಪ ಎಣ್ಣೆ ಹೇಳ್ಕೊಳುತ್ತಲ್ಲ, ಅವಾಗ ಗಟ್ಟಿ ಆದಂಗೆ ಆಗುತ್ತೆ. ಈಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಬಿಟ್ಕೊಬೇಕು. ಮಧ್ಯ ಇರೋದು ಸೈಡಿಗೆ ಬರುತ್ತೆ, ಸೈಡ್ ಇರೋದು ಮಧ್ಯಕ್ಕೆ ಹೋಗುತ್ತೆ. ಮಧ್ಯದಲ್ಲಿ ಫ್ಲೇಮ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಒಂದೇ ಇದಾದರೆ ಸೀದೋಗುತ್ತೆ. ನೋಡಿ, ಇವಾಗ ಮೇಲೆ ಕೇಳ್ಕೊಂಬಂದ್ವಲ್ಲ ಚಕ್ಲಿಗಳು, ಇವಾಗ ಇಮಿಡಿಯೇಟಾಗಿ ತಿರುಗಿಸ್ತೀವಿ. ಎಲ್ಲ ಬುಡ ಅಂತ ಬುಡ್ಡೆ ಬರ್ತಾ ಇಲ್ಲ. ಇದು ನೆಕ್ಸ್ಟ್ ಇನ್ನೊಂದು ಚೂರು ತಿರ್ಸ್ಕೊಳ್ಳೋದು ಉಲ್ಟ. ಉಲ್ಟ ತಿರ್ಸ್ಕೊಂಡು ಇನ್ನೊಂದು ಸೆಕೆಂಡ್ ಬಿಟ್ಟು ತೆಗೆದ್ಬಿಡು. ಆಗಿದೆಯಾ? ಇದು ಕೆಂಪಗಾಗೋದೇನು ಬೇಡವಾ? ಹಾಗೆ ಇಟ್ಟರೆ ಕೆಂಪಗಾಗುತ್ತೆ. ಈ ಥರ ಕೆಂಪಾದರೆ ಸೀದೋದು ವಾಸನೆ ಬರುತ್ತೆ.
ಇವಾಗ ನಾವು ಒಂದು ಲೆವೆಲಲ್ಲಿ ತೆಗೆದ್ರೂ ಹ್ಞೂ ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಮತ್ತೆ ಅದು ಕೆಂಪಾಗುತ್ತೆ. ಪಾಯಿಂಟ್. ಸೊ ಎಲ್ಲ ಸ್ಟ್ಯಾಕಪ್ ಮಾಡಿಕೊಂಡು ಕಮಾನ್. ಅಷ್ಟೇ, ಚಕ್ಲಿ ರೆಡಿ. ಇಲ್ಲಿ ಇದು ಹಾಕ್ಬಿಟ್ಟು ಅಲ್ಲಿ ಫೋಟೋ ತೆಗಿ. ಚಕ್ಲಿ ರೆಡಿ.